ಟೈಮ್ ಅಂತೂ 9:30 ಆಗಿತ್ತು. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ. ಇದು ಅಂತೂ ವಿಡಿಯೋ ಅಂತೂ ನಿನ್ನೆ ವಿಡಿಯೋನೇ ಒಂದಿಷ್ಟು ಸ್ವಲ್ಪ ಓದಿತ್ರಿ, ಹಂಗಾಗಿ ಕಿಶಿಂದ ಈ ವಿಡಿಯೋದಾಗೆ ನಾನು ಶೇರ್ ಮಾಡತ್ತಿದ್ದೆ. 2 ದಿನ ಐತ್ರಿ ನನ್ನ ಮನಿ ಲಾಗ ಏನೂ ಹಾಕಿಲ್ಲ, ಯಾಕಂದ್ರೆ ವಿಡಿಯೋ ಮಾಡೋದಂತೂ ತಂಗಿ ಚೆನ್ನೋ ತಾಂಬತ್ತನ್ ಸರಿ 2 ದಿನ ಐತ್ರಿ ಮನಿ ಲಾಗ ಹಾಕಿಲ್ಲ, ಯಾಕಂದ್ರೆ ವಿಡಿಯೋ ಮಾಡೋದು ಆಗಿದ್ದಿಲ್ಲ ನನಗೆ. ಈ ಎಳಮಸಿ ಹಬ್ಬ ಅಂತ ಬಂದಲ್ರಿ, ಹಂಗಾಗಿ ಕೇಸಿಂದ ಇವತ್ತು ಕೂಡ ಮುಂಜಾನೆ 9 ಗಂಟೆ ವಿಡಿಯೋ ಅಪ್ಲೋಡ್ ಮಾಡೋದನ್ನೂ ಆಗಲಿಲ್ಲ. ಮತ್ತು ಇನ್ನೊಂದು ವಿಡಿಯೋ ಇಟ್ಟಿನಲ್ರಿ ನಾನು 3 ಗಂಟೆ ಒಂದು ವಿಡಿಯೋ ಇಟ್ಟಿದ್ದೆ. 3 ಗಂಟೆ ವಿಡಿಯೋನ ಅಷ್ಟನ ಸಣ್ಣ ವಿಡಿಯೋ ಇದ್ದಿರ್ತದೆ, ಜಾಸ್ತಿನ ದೊಡ್ಡ ವಿಡಿಯೋ ಇದ್ದಿರಲಿಲ್ಲ. ಹಂಗಾಗಿ ಕೇಸಿಂದ 3 ಗಂಟೆನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಟೈಮ್ ಭಾಳಷ್ಟಾಗಿತ್ತು. ಅದಕ್ಕೆ ಇವಾಗ ಲಾಗ್ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದೆ. ಟೈಮ್ ಎಷ್ಟು 4 ಆಗಿ ಹೋಗ್ಯದ್ರಿ. ಈಗಲೂ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಈ ಎಳಮಸಿ ಹಬ್ದಾಗಂತೂ ಒಟ್ಟು ವಿಡಿಯೋ ಎಡಿಟ್ ಮಾಡೋದು ಭೀ ಆಗಿಲ್ಲ ಮತ್ತು ಅಪ್ಲೋಡ್ ಮಾಡೋದು ಆಗಿಲ್ಲ ರೀ. 2 ದಿನ ಅಂತೂ ಸರಿಯಾಗಿ ವಿಡಿಯೋ ಹಾಕಲಿಲ್ಲ. ಅದೊಂದು ಸ್ವಲ್ಪ ಪೈಪ್ ಎಲ್ಲ ನಿನ್ನೆ ಹೇಳಿದ್ನಲ್ರಿ ನಾನು, ನಿನ್ನೆ ಹಿಡಿಯೋದಾಗ ಹೇಳಿದ್ದೆ, ಅವೆಲ್ಲ ಇಲ್ಲಿ ಕಡ್ದು ಎಲ್ಲ ಪೈಪ್ ಎಲ್ಲ ಹಾಳು ಮಾಡಿಬಿಟ್ಟಿದ್ವು. ಇದು ಒಂದು ಸ್ವಲ್ಪ ನೀರು ಉಣಲಾಗಿತ್ತು ರೀ, ಅದು ಜಮಿ ಹೊಲ ಅಂತೂ. ಅದಕ್ಕಾಗಿ ನಿನ್ನೆ ವಿಡಿಯೋ ಅರ್ಧಕ್ಕೆ ಬಿಟ್ಬಿಟ್ಟಿದ್ದೆ ನಾನು, ಅದಕ್ಕೆ ಇವತ್ತು ಶೇರ್ ಮಾಡತ್ತಿದ್ದೆ. ನೀರು ಒಂದು ಸ್ವಲ್ಪ ಸರಿಯಾಗಿ ತೊಳಲಾಗ್ಯದ ಅಂತ ಹೇಳ್ಕೇಸಿಂದ ಈ ನಳದ ಪೈಪಿಗೆ ಹಾಕ್ಬೇಕಂದ್ರಂತೂ ಒಟ್ಟು ಎಲ್ಲ ನಳಗಳು ಸರಿಯಾಗಿ ಹೋಗಲಾಗಿವ್ರವು. ಒಂದು ಸ್ವಲ್ಪ ಇಲ್ಲಿ ಅದೆಲ್ಲ ಕಡ್ದು ಬಿಟ್ಟಿವಲ್ಲ, ಹಂಗಾಗಿ ಕೇಸಿಂದ ಇವತ್ತೊಂದು ಸ್ವಲ್ಪ ಸರಿಯಾಗಿ ಜೋಡಣೆ ಮಾಡಿ ಹಾಕಿದ್ರು. ನಾನು ಇದಕ್ಕೆ ನೀರು ಉಣ್ಸಕತ್ತಾರಲ್ರಿ, ಅದರಾಗ ಒಂದು ಸ್ವಲ್ಪ ಕೈಸದಿ ಭಾಳ ಆಗಿತ್ತು. ಅದಕ್ಕೆ ಕೈಸದಿ ಕಿತ್ತಿದ್ರೆ ಆಯ್ತು ಅಂತ ಹೇಳ್ಕೇಸಿಂದ ಬಂದಿದ್ದೆವು. ನಿನ್ನೆ ಈ ಕಡೆದೆಲ್ಲ ಕಿತ್ತಾರ್ರಿ ಅವರು. ನಾನೇನು ಹೊಲಕ್ಕೆ ಬಂದಿದ್ದಿಲ್ಲ, ಅವರೇ ಬಂದಿದ್ದರು. ಅದಕ್ಕೆ ಇನ್ನೊಂದು ಸ್ವಲ್ಪ ಅಲ್ಲಿ ಮುಂದೆ ಇನ್ನೊಂದು ಸ್ವಲ್ಪ ಉಳ್ದಿತ್ತು ರೀ, ಅದಿಷ್ಟು ಇದೇ ನೀರಾಗಿ ಕಿದ್ದರೈತೆ ಅಂತ ಹೇಳ್ಕೇಸಿಂದ ಬಂದಿದ್ದೆವು. ಯಾಕಂದ್ರೆ ಕಡೆಗೆ ಕಿತ್ತಬೇಕು, ನೀರು ಬಿಟ್ಟರೆ ಉಣಿಸ್ಲಾರ್ದೆ ಕಿತ್ತಬೇಕಂದ್ರಂತೂ ಒಟ್ಟು ಬರ್ಲಾಗಿತ್ತು, ಅದನ್ನೆಲ್ಲ ಪೂರ್ತಿ ಕಟ್ಟಿಯಾಗಿಬಿಟ್ಟಿತ್ತು. ಒಂದು ಸ್ವಲ್ಪ ನೀರು ಬಿಡ್ಲಿಕ್ಕೆ ಲೇಟ್ ಮಾಡಿದ್ರು ಅವರು, ತಡ ಮಾಡಿಬಿಟ್ರೈತೆ ಅಂತ ಹೇಳ್ಕೇಸಿಂದ 1-2 ದಿನ ಆಯ್ತು ನೀರು ಬಿಟ್ಟಿದ್ದಿಲ್ಲ. ಅದಕ್ಕೆ ಅವೆಲ್ಲ ಪೂರ್ತಿಯಾಗಿ ಬಿಗಿದು ಬಿಟ್ಟಿತ್ತು ರೀ. ಕಸ ತೆಗಿಬೇಕಾದ್ರೂ ಬರ್ಲಾಗಿತ್ತು, ಮತ್ತು ಕೈಸದರೆ ಕಿತ್ತಿ ಬಿಡ್ಬೇಕಾದ್ರಂತೂ ಕೈಸದೆಲ್ಲ ಕಡ್ಲಿಗತ್ತೈತೆ ರೀ. ಅದಕ್ಕೆ ಕೇಸಿಂದ ಇದೇ ನೀರಾಗ ಕಿತ್ತದೈತೆ ಅಂತ ಹೇಳಿ ಕೇಸಿಂದ ಬಂದೀನಿ ಇವತ್ತು. ಅದಕ್ಕೆ ಹಂಗೆ ಒಟ್ಟ ಬಿಗದಿಲ್ಲ ನೀ ಮ್ಯಾಲ ನಿಂತ್ರಂದ್ರೆ ಹಂಗದೆ ಕಾಲರ್ ಹಾಕದಪ್ಲಿ ಆಗ್ಯದ. ಅದು ಅಂದಲ್ಲಿ ಸರಕ್ಕಿನ 2 ಸರದು ಇದು ದೊಡ್ಡದೊಂದು ಹಾಕಿ 2 ಹಾಕು, 2 ಹಾಕಿ ಕೆಸಿಂದು ನೀರಿಗೆ ಏಟು ಸರದಾಡ್ತದ ದೊಡ್ಡದು. ಈಗ ನೋಡಿ ಎಲ್ಲಿ ಬರ್ತದೇನ ನೀರಿಂದ ಅಡಿಕೆ ಇದ್ದಕರ್ನೆ ಒತ್ತದೈತೆ ಅದಕ್ಕೆ ಈ ಕಡೆ. ಪಾಟ್ನೆ ಉಸ್ತಿದೆ ನಾ ಅಲ್ಲಿ. ಅದೇ ನಳನೇ ಅಲ್ಲ, ಇವತ್ತಿನ ಲಾಗ್ ಒಳಗೆ ನಿನ್ನೆ ವಿಡಿಯೋ ಒಂದಿಷ್ಟು ಶೇರ್ ಮಾಡಿದ್ರೆ. ಇವಾಗ ಇದೊಂದು ಸ್ವಲ್ಪ ಜಮ್ಯಾಗ ಕೈಸದಿ ಭಾಳ ಆಗಿತ್ತು, ಕಿತ್ತಬೇಕಂದ್ರೆ ಅಂತೂ ಪೂರ್ತಿ ಕಡ್ದು ಬರ್ಲಾಗತ್ತಿತ್ತು. ಅದಕ್ಕಾಗಿ ಆ ಕಡೆದೆಲ್ಲ ನಿನ್ನೆ ನೀರು ಬಿಟ್ಟು ಕೇಸಿಂದ ಮೆತ್ತಗಾಗಿತ್ತಂತ ಮೇಲೆ ಅದಕ್ಕಾಗಿ ಕಿತ್ತಿದ್ರು ನೀರಾಗೆ. ಈ ಕಡೆದ ಅರ್ಧ ಸೈಡ ಉಳಿದಿತ್ತು, ಅದಿಟ್ಟು ಇವತ್ತೇನೋ ಕೆಲಸದಂಥವ್ರದ್ದು ಎಣ್ಣೆ ಹೊಡೆಯೋದು, ಅದಕ್ಕಾಗಿ ಅದಿಟ್ಟು ಕಿತ್ತಪ್ಪ ಅಂತ ಹೇಳಿದರು. ಇದಿಷ್ಟು ಕಿತ್ತಗತ್ತಿದ್ರು ಇವತ್ತು. ಇದಿಟ್ಟು ಕಿತ್ತಿದ ಮೇಲೆ ಏನು ತಂಗಿ ಇದು ತಿಳಿಬೇಡ, ತಳಗ ಮೆಕ್ಕೆಜೋಳ ತಿಳಿಬೇಡ. ಈಚೆಗಡೆ ಸೈಡ ಇನ್ನೊಂದು ಮೆಕ್ಕೆಜೋಳದ ಮೆಕ್ಕೆಕಾಯಿ ಹೊಲ ಅದಲ್ರಿ, ಬುಡ್ಸಂತಿಕೆ ಹೊಲ, ಅದಿಷ್ಟು ಜಮೀನಿ ಹಾಕಿದ್ದೆವು. ಅದ್ರಾಗೂ ಒಂದು ದಿವ್ಸ ಕಸ ತೆಗೆದಿದ್ದ, ಅದ್ರ ಇನ್ನೊಂದಿಷ್ಟು
ಇನ್ನೂ ಒಂದು ದಿನದ ಕಸದೊಟ್ಟು ಉಳ್ದಿತ್ತು ಅದಿಟ್ಟು ಭೀ ಕಿತ್ತಬೇಕು. ಯಾಕಂದ್ರೆ ಇದಿಷ್ಟು ನೀರು ಉಣಿಸೋದ್ಮೇಲೆ ಅದಕ್ಕೆ ಬಿಡ್ತಾರೆ. ಹೊಲ ಭಾಳ ದಿನ ಆಯ್ತು ರೀ ನೀರು ಉಣಿಸಿದಿಲ್ಲ, ಹಂಗಾಗಿ ಕೆಸಿಂದ ಪೂರ್ತಿಯಾಗಿ ಕಟ್ಟಿಯಾಗಿತ್ತು. ಅದಕ್ಕೆ ಕೈನ್ಸದ ಇತ್ತಲ್ರದು ಕಿತ್ತಬೇಕಾದ್ರೆಲ್ಲ ಕಡ್ದು ನೀರು ಬಿಟ್ಟು ಕೆಸಿಂದ ನೀರು ಅದಕ್ಕೆ ನಿನ್ನೆ ಹಿಡ್ದ ನೀರು ಬೀಳಾಗತ್ತಿದ್ರು. ಆ ಕಡೆದೆಲ್ಲ ಪೂರ್ತಿ ಆಗಿಬಿಟ್ಟದ್ರದು. ಇನ್ನೇನು ಈ ಕಡೆ ಒಂದು ಕಿತ್ತಿದೇವು ಅಂದ್ರೆ ಆಯ್ತು. ಇದೊಂದು ಪಟ್ಟಿ ಮ್ಯಾಲಿಂದ ಒಂದು ಪಟ್ಟಿ ಆಯಿತು. ಮೇಲಿನ ಸೈಡ್ ಪಟ್ಟಿ ಅಂತೂ ನೀರು ಉಣ್ಸೋದಾಗಿತ್ತು ರೀ. ಇವಾಗ ಟೈಮ್ ಅಂತೂ 2 ಆಗ್ಯದ. ಅದಕ್ಕೆ ಇದು ಒಂದು ಸ್ವಲ್ಪ ತುಕಡಿ ಅದ ರೀ ಇದು ಇಲ್ಲೇ ಮೂಲ್ಯಾಗ. ಹಂಗಾಗಿ ಕೆಸಿಂದ ಇದಿಷ್ಟೊಂದು ಇದಂತೂ ಜಾಸ್ತಿ ಹುಲಾಗಿತ್ತು ರೀ. ಬೇರೆ ಥರದ ಏನೂ ಹುಲಿ ಇಲ್ರಿ ಇದ್ರಾಗ, ಬರೀ ಕಾಯಿಸೋದೇ ಇತ್ತು. ಹಂಗಾಗಿ ಕೆಸಿಂದ ಕಸ ತೆಗಿಲಿಕ್ಕೆ ಬಂದು ಇದ್ದಿದ್ದಿಲ್ಲ. ಥರದ ಹುಲಿ ಇದ್ದಿತ್ತಂದ್ರೆ ಕಸ ತೆಗಿಬೋಯ್ತು. ಬರೀ ನೀರಾಗೆ ತೆಗಿತಿದ್ವಿ. ಮತ್ತು ಅವರು ಹಿರೇ ಹರಡ್ಲಾಗತ್ತಿದ್ರಿ ನೀರಾಗ. ಅವರೊಬ್ಬರು ಹಿರೇ ಚೆಲ್ಲಕತ್ತಿದ್ರು ಜಮಿಗೆ. ನಾವು ಬೇಕಿ ಇದಿಷ್ಟು ಇನ್ನೊಂದು ಸ್ವಲ್ಪ ಕಿತ್ತೋದು ಉಳ್ದಿತ್ತು ರೀ ತಾಗಿನ ಪಟ್ಯಾಗ. ಅದಿಟ್ಟು ಕಿತ್ತಾಗತ್ತಿದ. ಊಟ ಅಂತೂ ಮಾಡಿಲ್ರಿ, ಊಟ ಮಾಡಬೇಕು.